ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇದು ಪರೀಕ್ಷೆ ಮತ್ತು ಅಪ್ಲಿಕೇಶನ್ಸ್ ಹಾಕುವುದು ಡೇಟ್ ನ ಏನ್ ಮಾಡಿದಾನಪ್ಪ ಅಂದ್ರೆ ವಿಸ್ತರಣೆ ಮಾಡಿದಾನೆ. ಈಗಾಗಲೇ ಹಿಂದಿನ ನಿಮ್ಗೆ 15/3/2026 ಎಕ್ಸಾಮ್ಸ್ ಇತ್ತು. ಆಲ್ರೆಡಿ ಅಪ್ಲಿಕೇಶನ್ಸ್ ಹಾಕಕ್ಕೂ ಲಾಸ್ಟ್ ಡೇಟ್ ಇತ್ತು. ಈಗ ಅದು ಏನಾಗಿದೆಪ್ಪ ಅಂದ್ರೆ ಕಾರಣಾಂತರಗಳಿಂದ ಎಕ್ಸ್ಪೈರ್ಡ್ ಏನ್ ಮಾಡಿದಾರಪ್ಪ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ವಿಸ್ತರಣೆ ಆಗಿದೆ. ಹೀಗಾಗಿ ಅದು ಯಾವ ಡೇಟಿಗೆ ಆಗಿದೆ, ನಾವು ಯಾವ ತರ ನೋಡ್ಕೋಬೇಕಪ್ಪ ಅಂತಂದಾಗ ಆದರ್ಶ ವಿದ್ಯಾಲಯ ವೆಬ್ಸೈಟ್ ಹೋದ್ರೆ ಸಾಕು, ನೀವು ಅಲ್ಲಿ ಏನ್ ಮಾಡಿದನಪ್ಪ ಅಂತಂದಾಗ ನಿಮ್ಗ ಇಲ್ಲಿ ಹಾಲ್ ಟಿಕೆಟ್ ಗಳನ್ನ ಇಲ್ಲೆಲ್ಲ ಕೊಟ್ಟಿದ್ರು ನೋಡ್ರಿ. ಹಾಲ್ ಟಿಕೆಟ್ ಗಳನ್ನ 1 ಮಾರ್ಚ್ ರಂದು 10 ತನದಿಂದ ಡೌನ್ಲೋಡ್ ಮಾಡಬಹುದು ಅಂತಿತ್ತು. ಬಟ್ ಪರೀಕ್ಷೆ ದಿನಾಂಕಗಳನ್ನ ಅವರೇ ಏನ್ ಮಾಡಿದಾರಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಇಲ್ಲಿ ಕಟ್ ಹಾಕಿದ್ದಾರೆ ನೋಡ್ರಿ. ನೋಡ್ರಿ, ಪ್ರವೇಶ ಪರೀಕ್ಷೆ ಯಾವಾಗಿತ್ತಪ್ಪ ಅಂತಂದಾಗ 15/2/2026 ಎಕ್ಸಾಮ್ ಇತ್ತು. ಬಟ್ ಈಗ ಏನ್ ಮಾಡ್ಯಾರಪ್ಪ ಅಂದ್ರ ಮಾರ್ಚ್ 22ಕ್ಕೆ ಏನ್ ಮಾಡ್ಯಾರಪ್ಪ ಅಂದ್ರ ಎಕ್ಸಾಮ್ ಡೇಟ್ ನ ಮುಂದೂಡಿದ್ದಾರೆ. ಮಾರ್ಚ್ 22ರಂದು ಅಂದ್ರೆ 1 ವಾರಗಳ ಕಾಲ ಏನಾಗಿದೆಪ್ಪ ಅಂದ್ರೆ ಮತ್ತೆ ಅದು ಮುಂದೆ ಹೋಗಿದೆ. ಹೀಗಾಗಿ ಹಾಲ್ ಟಿಕೆಟ್ ಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂತಂದಾಗ ಮಾರ್ಚ್ 1ಕ್ಕೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋಕೆ ಅವಕಾಶ ಇತ್ತು. ಈಗ ಮಾರ್ಚ್ 10ರಿಂದ ಏನ್ ಮಾಡಬಹುದಪ್ಪ ಅಂತಂದಾಗ ಹಾಲ್ ಟಿಕೆಟ್ ಗಳನ್ನ ಡೌನ್ಲೋಡ್ ಮಾಡೋಕೆ ಅವಕಾಶಗಳನ್ನ ನಮ್ಗೆ ಕೊಡ್ತಾನೆ. ಹಾಗಾದ್ರೆ ಎಕ್ಸ್ಪ್ಯಾಂಡ್ ಎಲ್ಲಿ ತನ ಮಾಡಿದಾರಪ್ಪ ಅಂದ್ರ ಇದು ಫೆಬ್ರವರಿ 25ಕ್ಕೆ ಏನಾಗಿತ್ತಪ್ಪ ಅಂದ್ರೆ ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ಸ್ ಹಾಕಕ್ಕೆ. ಈಗ ಅಪ್ಲಿಕೇಶನ್ಸ್ ಹಾಕಕ್ಕೆ ಇನ್ನ ಎಷ್ಟು ದಿನ ಟೈಮ್ ಕೊಟ್ಟ ನೋಡ್ರಿ. ಮಾರ್ಚ್ 2ನೇ ತಾರೀಕಿನ ತನಕ ಅಪ್ಲಿಕೇಶನ್ಸ್ ಹಾಕಕ್ಕೆ ಏನ್ ಮಾಡಿದಾನಪ್ಪ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದಾನೆ ಅರ್ಜಿ ಸಲ್ಲಿಸಲು. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ, ಅದ್ರ ಸಲುವಾಗಿ ಅರ್ಜಿಗಳನ್ನ ಇನ್ನು ಸಲ್ಲಿಸ್ಕೋಬಹುದು. ಹಾಗಾದ್ರೆ ಪ್ರವೇಶ ಪರೀಕ್ಷೆಗೆ ತಮ್ಮ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಅಭ್ಯರ್ಥಿಗಳು ನಿಯಮಿತವಾಗಿ ಅರ್ಜಿ ಪರಿಶೀಲನಾ ಸ್ಥಿತಿಯನ್ನು ಪರಿಶೀಲಿಸಬೇಕು. ಇಲ್ಲಿ ಮುಂದೆ ಅದು ಏಪ್ರಿಲ್ 10ಕ್ಕೆ ಅಂಕಗಳನ್ನು ಪ್ರಕಟಿಸ್ತಾರೆ ಅನ್ನೋದು ಗೊತ್ತಿರಲಿ. ಒಂದಿಷ್ಟು ಶಾರ್ಟ್ಕಟ್ ಆಗಿ ಮಾಹಿತಿಗಳನ್ನ ಏನ್ ಮಾಡ್ತಿದ್ದೀನಪ್ಪ ಅಂದಾಗ ಇಲ್ಲಿ ಹೇಳ್ಕೊತ ಬಂದಿದ್ದೀನಿ. ನೀವು ಅರ್ಜಿ ಸಲ್ಲಿಸಬೇಕಪ್ಪ ಅಂದಾಗ ಇಲ್ಲೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದವಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕು. ಹಾಗಾದ್ರೆ ಇಲ್ಲಿವರೆಗೂ ಎಷ್ಟು ಜನ ಅಪ್ಲಿಕೇಶನ್ಸ್ಗಳನ್ನ ಸಲ್ಲಿಸಿದಾರೆ ಅನ್ನಕ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ ನೋಡ್ರಿ. ನಿನ್ನೆ ತನಕ ಇಲ್ಲಿದೆ ನೋಡ್ರಿ. ಟೋಟಲ್ ಅರ್ಜಿಗಳು ಇಲ್ಲಿ ಎಷ್ಟೋ ಅರ್ಜಿಗಳು ಬಂದಿದ್ದಾವೆ, 71,000 ಚಿಲ್ಲರ. ಬಟ್ ಅರ್ಜಿಗಳು ಪರಿಶೀಲನೆ ಆಗಿದ್ದು ಒಟ್ಟು ಎಷ್ಟಪ್ಪ ಅಂತ ನೋಡ್ಕೊತ ಬಂದಾಗ 67,694 ಅರ್ಜಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇದು ಎಂಟೈರ್ ಕರ್ನಾಟಕ. ಹಾಗಾದ್ರೆ ನಿಮ್ಮ ಜಿಲ್ಲೆಯ ಒಳಗಡೆ ನೀವು ಯಾವ ಸ್ಕೂಲಿಗೆ ಅಪ್ಲಿಕೇಶನ್ಸ್ ಹಾಕಿರ್ತಿರ್ತೀರಿ, ಅದ್ರ ಒಳಗಡೆ ಎಷ್ಟು ಅಪ್ಲಿಕೇಶನ್ಸ್ ಬಿದ್ದಾವ ಅಂತ ನೋಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಒಳಗಡೆ ಮತ್ತು ಬಾದಾಮಿ, ಬಾಗಲಕೋಟ, ಬೀಳಗಿ ಹಿಂಗೆಲ್ಲ ಬರ್ತಾವೆ. ಹುನಗುಂದ ನಾವು ಒಂದನೇದು ಉದಾಹರಣೆ ಹೇಳ್ತೀನಿ. ಬಾಗಲಕೋಟೆ ಒಳಗಡೆ ಬಾದಾಮಿ ಅವ್ರು ನೋಡಾತಿದ್ರಪ್ಪ ಅಂದ್ರೆ ನಿಮ್ದು ಸ್ಕೂಲ್ದು ಕೋಡ್ ಕೊಟ್ಟಿರ್ತಾನೆ, ಆ ಸ್ಕೂಲ್ ಹೆಸರು ಕೊಟ್ಟಿರ್ತಿರ್ತಾನೆ. ಅಲ್ಲಿ ಅಪ್ಲಿಕೇಶನ್ಸ್ ಎಷ್ಟು ಬಿದ್ದಾವಪ್ಪ ಅಂದ್ರೆ 1542 ಅಪ್ಲಿಕೇಶನ್ಸ್ಗಳು ರಿಸೀವ್ ಆಗ್ಯಾವು. ಆದ್ರೆ ವೆರಿಫೈ ಆಗಿದ್ದು ಎಷ್ಟಪ್ಪ ಅಂದ್ರೆ 1483 ಅಪ್ಲಿಕೇಶನ್ಸ್ಗಳು ವೆರಿಫೈ ಆಗ್ಯಾವು. ಈ ತರ ನಿಮ್ಮದು ಕರ್ನಾಟಕದ ಯಾವುದೇ ಒಂದು ಜಿಲ್ಲೆಗಳಿಂದ ನೋಡ್ತಿದ್ರಪ್ಪ ಅಂದಾಗ ನೀವೆಲ್ಲವೂ ನಿಮ್ಮ ಜಿಲ್ಲೆಗಳನ್ನ ಇಲ್ಲಿ ಹೆಸರುಗಳು ನೋಡ್ಕೋಬೇಕು. ಮೊದಲ ಆ ಹೆಸರುಗಳ ಒಳಗಡೆ ಮತ್ತೆ ನಿಮ್ಮ ತಾಲೂಕುಗಳು ಅಂತ ಬರ್ತಾವೆ, ಹೌದಾ? ಆ ತಾಲೂಕು ಒಳಗಡೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದಾಗ ನೋಡ್ಕೋತಾ ಬರ್ರಿ. ಆಟೋಮೆಟಿಕ್ ನಿಮ್ಗೆ ಏನಾಗ್ತಿರ್ತಾವಪ್ಪ ಅಂತಂದಾಗ ಅಪ್ಲಿಕೇಶನ್ಸ್ಗಳು ಎಷ್ಟು ಬಿದ್ದಾವು, ನಾವು ಯಾವ ಸ್ಕೂಲಿಗೆ ಅಪ್ಲಿಕೇಶನ್ಸ್ ಹಾಕಿದ್ದೇವೆ ಅಂತೇಳಿ ನೀವೇ ಏನ್ ಮಾಡ್ಬೋದಪ್ಪ ಅಂದಾಗ ಚೆಕ್ನ ಮಾಡ್ಕೋಬಹುದು. ಇಲ್ಲಿ ವಿಜಯಪುರ, ನಮ್ದು ವಿಜಯಪುರ ಒಳಗಡೆ ಯಾವ್ದಪ್ಪ ಅಂತಂದಾಗ ಬಸವನ ಬಾಗೇವಾಡಿ ಅಂತ ಕರಿತೇವೆ. ವಿಜಯಪುರ ಒಳಗಡೆ ಬಸವನ ಬಾಗೇವಾಡಿ ನಾವು ಅಪ್ಲಿಕೇಶನ್ಸ್ ನಮ್ದು ಇದು ಸ್ಕೂಲು ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಹುಣಸಾಳ PV ಬಸವನ ಬಾಗೇವಾಡಿ ಅಂತ ಕರಿತೇವೆ. ಒಟ್ಟು 2274 ಅಪ್ಲಿಕೇಶನ್ಸ್ಗಳು ಬಿದ್ದಾವು. 2225 ಅಪ್ಲಿಕೇಶನ್ಸ್ಗಳು ಏನಾಗಿದಪ್ಪ ಅಂದ್ರೆ ವೆರಿಫೈ ಆಗಿದಾವು. ಈ ತರ ತಾವು ಏನ್ ಮಾಡ್ಬೋದಪ್ಪ ಅಂದಾಗ ನಿಮ್ಮ ಸ್ಕೂಲ್ಗಳು ನಿಮ್ಮ ಡಿಸ್ಟಿಕ್ ಒಳಗಡೆ ಯಾವ್ದಕ್ಕೆ ಹಾಕಿದಿರಿ ಅಂತೇಳಿ ನೋಡ್ಕೋಬಹುದು. ಈ ತರ ಮಾಹಿತಿಗಳಿಗಾಗಿ ಚಾನಲ್ನ ಏನ್ ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗಳನ್ನ ಬರಿತಾ ಇರುವಂತ ವಿದ್ಯಾರ್ಥಿಗಳಿಗೋಸ್ಕರನೇ ಕ್ಲಾಸಸ್ಗಳು ಮಾಡ್ತಾ ಇರ್ತೇವೆ. ಅವು ಕ್ಲಾಸಸ್ಗಳನ್ನ ಏನ್ ಮಾಡ್ಬಾರಪ್ಪ ಅಂದ್ರೆ ತಾವು ನೋಡ್ಕೊಳ್ರಿ. ಏನು 1ನೇ ತಾರೀಕಿಗೆ ಮೊರಾರ್ಜಿ ದೇಸಾಯಿ ಐತಿ, ಅದಕ್ಕೂ ಕೂಡ ಸಾಕಷ್ಟು ಕ್ಲಾಸಸ್ಗಳು ಮಾಡಿದ್ದೀನಿ, ಅವು ಅಪ್ಲೋಡ್ ಆಗಿದ್ದಾವೆ, ನೋಡ್ಕೊಳ್ರಿ. ಧನ್ಯವಾದಗಳ್ರಿ.